ಎಲ್ರಿಗೂ ನಮಸ್ಕಾರ. ಶೈ ಫ್ಲೇವರ್ ಚಾನಲ್ಗೆ ಸ್ವಾಗತ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಗುಲಾಬಿ ಬಣ್ಣದ ಈ ಪೂರಿ ನೋಡಿದ್ರೆ ಯಾರಿಗಾದ್ರೂ ತಿನ್ಬೇಕು ಅನ್ನೋ ಮನ್ಸಾಗುತ್ತೆ. ಜೊತೆಗೆ ಬೆಟಗೇರಿ ಚಟ್ನಿ, ಈ ಬೀಟ್ರೂಟ್ ಪೂರಿ ಮತ್ತೆ ಬೆಟಗೇರಿ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಆಲ್ರೆಡಿ ಬೀಟ್ರೂಟ್ನ ಹೆಚ್ಕೊಂಡು ಅದರ ರಸನ ತಕೊಂಡಿದ್ದೀನಿ. ಅದಕ್ಕೆ ಇವಾಗ ಒಂದು 2 ಕಪ್ ಆಗಷ್ಟು ಗೋಧಿ ಹಿಟ್ಟು ಮತ್ತೆ ಸ್ವಲ್ಪ ಉಪ್ಪು ಹಾಕಿ ಈ ಹಿಟ್ಟನ್ನ ಕಲಿಸ್ತಾ ಇದ್ದೀನಿ. ಇಲ್ಲಿ ಈ ಗೋಧಿ ಹಿಟ್ಟು ನಾದಬೇಕಾದ್ರೆ ಸ್ವಲ್ಪ ಅಂದ್ರೆ ಹಿಟ್ಟು ನಾದಿದ್ಮೇಲೆ ಎಣ್ಣೆ ಮತ್ತೆ ಸ್ವಲ್ಪ ಉಪ್ಪು ಹಾಕಿ ನಾದಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಇವಾಗ ನೋಡ್ಬೋದು ನೀವು ಇಲ್ಲಿ ಯಾವ ರೀತಿ ನಾನು ಕಲಿಸ್ತಾ ಇದ್ದೀನಿ ಅಂತ. ಇದು ಲೆಂತಿ ಆಗುತ್ತೆ ಅಂತ ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ. ನೀವು ಈ ಬೀಟ್ರೂಟ್ ಪೂರಿನ ಮತ್ತೆ ಬೆಟಗೇರಿ ಚಟ್ನಿನ ಮಾಡಿದ್ರೆ ಹೇಗೆ ಮಾಡಿದ್ರಿ ಅಂತ ಕಮೆಂಟ್ ಹಾಕಿ. ಮತ್ತೆ ನಾನು ತೋರಿಸೋ ಅಳತೆಯಲ್ಲಿ ನೀಟಾಗಿ ಮಾಡಿ ನೋಡಿದ್ಮೇಲೆ ನನಗೆ ಕಮೆಂಟ್ ಹಾಕಿ ಹೇಗೆ ಬಂತು ಅಂತ ಹೇಳಿ. ಇವಾಗ ನಾನು ಈ ಹಿಟ್ಟನ್ನ ಪೂರ್ತಿ ನಾದಿದೆ. ಮತ್ತೆ ಇದು ಯಾವ ಹದಕ್ಕೆ ನಾದಬೇಕಂದ್ರೆ ಚಪಾತಿ ಹದಕ್ಕೆ ನಾದಬೇಕು. ಮತ್ತೆ ಸ್ವಲ್ಪ ಇಲ್ಲಿ ಎಣ್ಣೆ ಹಾಕಿ ನಾನು ನಾದಿದೆ. ಮತ್ತೆ ಇವಾಗ ನಾವು ಇಲ್ಲಿ ಬೆಟಗೇರಿ ಚಟ್ನಿ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕಿದೆ, ಎಣ್ಣೆನೂ ಹಾಕಿ ಅದಕ್ಕೆ ಜೀರಿಗೆ ಸಾಸಿವೆ ಎಲ್ಲ ಹಾಕಿ ಮತ್ತೆ ಒಂದು ಈರುಳ್ಳಿ, ಮೆಣಸಿನ್ಕಾಯಿ ಮತ್ತೆ ಒಂದು ಸಣ್ಣ ಟೊಮಾಟೊ ಹಾಕೋಬೇಕು. ಮತ್ತೆ ನಾನು ಇನ್ನೂ ಹಾಕಿಲ್ಲ. ಸ್ವಲ್ಪ ಕರಿಬೇವು ಹಾಕಿದಾದ್ಮೇಲೆ ನಾನು ಇಲ್ಲಿ ಮನೆಯಲ್ಲೇ ಹಾಕಿದ ಕೆನೆ ಮೊಸರನ್ನ ತಗೊಂಡಿದ್ದೀನಿ. ಒಂದು ಸ್ವಲ್ಪ ತಗೋಬೇಕು. ಒಂದು ಕಪ್ ಆಗೋಷ್ಟು ಕೆನೆ ಮೊಸರನ್ನ ತಗೊಂಡು ಇಲ್ಲಿ ರೆಡಿ ಮಾಡ್ಕೋಬೇಕು ನಾವು ಆಲ್ರೆಡಿ. ಮತ್ತೆ ಇಲ್ಲಿ ಒಂದು ಟೊಮಾಟೊ ಹಾಕಿದ್ದೀನಿ ನಾನು. ಇಲ್ಲಿ ನೀವು ನೋಡ್ಬೋದು. ಟೊಮಾಟೊ ಹಾಕಿ ನೆಕ್ಸ್ಟ್ ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ಆಲ್ರೆಡಿ ಅವಾಗಲೇ ತೋರಿಸಿದೆ ಅಲ್ವಾ, ಆ ಮೊಸರಿಗೆ ನಾನು ಒಂದು 2ರಿಂದ 3 ಸ್ಪೂನ್ ಆಗುವಷ್ಟು ಪುಟಾಣಿ ಹಿಟ್ಟು ಹಾಕೊಂಡಿದ್ದೀನಿ. ಮತ್ತೆ ಸಕ್ಕರೆ, ಈ ಬೆಟಗೇರಿ ಚಟ್ನಿಗೆ ಸಕ್ಕರೆನೇ ಮೇನು. ಅದ್ರ ಪುಟಾಣಿ ಕೂಡ ನಾನಿಲ್ಲಿ ಮಿಕ್ಸಿ ಮಾಡಿಕೊಂಡೆ. ಈ ಮೊಸರಿಗೆ ಒಂದು 2ರಿಂದ 3 ಸ್ಪೂನ್ ಆಗೋಷ್ಟು ಪುಟಾಣಿ ಹಿಟ್ಟನ್ನ ಹಾಕ್ಕೊಂಡು ಕಲಿಸ್ಕೋಬೇಕು ನೀಟಾಗಿ. ನಾನಿಲ್ಲಿ ಕಲಿಸೋದನ್ನು ತೋರಿಸ್ತಾ ಇದ್ದೀನಿ ಯಾವ ರೀತಿ ಕಲಿಸೋದು ಅಂತ. ಸ್ವಲ್ಪ ನೀರು ಹಾಕಬೇಕು, ನೀರು ಹಾಕಿ ಕಲಿಸ್ಬೇಕು. ಎಲ್ಲಾನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡ್ಮೇಲೆ ಇಲ್ಲಿ ಸ್ವಲ್ಪ ಅರಿಶಿಣ ಪುಡಿ ಹಾಕ್ತಾ ಇದ್ದೀನಿ ನಾನು. ಅರಿಶಿಣ ಪುಡಿ ಹಾಕಿ ಇದನ್ನು ಕೂಡ ಫ್ರೈ ಮಾಡ್ಕೋಬೇಕು. ಹಾಕಿದಾದ್ಮೇಲೆ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತೆ ಫ್ರೈ ಮಾಡ್ಕೊಳ್ಳಿ. ಈ ತರ ಇದು ಫ್ರೈ ಆದ್ಮೇಲೆ ಆವಾಗಲೇ ನಾವು ಅಲ್ಲಿ ಪುಟಾಣಿ ಮತ್ತೆ ಮೊಸರು ಕಲಸಿದ್ವಲ್ವಾ, ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ನೀಟಾಗಿ ಚೆನ್ನಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡಾದ್ಮೇಲೆ ಇದನ್ನು ಕೂಡ ಇನ್ನೂ ಸ್ವಲ್ಪ ಫ್ರೈ ಮಾಡಿಕೊಂಡು ಬಾಯಿ ಮುಚ್ಚಬೇಕು. ಬಾಯಿ ಮುಚ್ಚಿದ್ರೆ ಇದು ಸ್ವಲ್ಪ ಬೇಯ್ಕೊಳ್ಳುತ್ತೆ ಅಂತ. ಬೇಯ್ಕೊಂಡಾದ್ಮೇಲೆ ಇದನ್ನ ಕಡಿಮೆ ಊರಲ್ಲಿ ಮಾಡ್ಕೊಂಡಲ್ಲ, ಇವಾಗ ಆಫ್ ಮಾಡ್ಬಿಡೋಣ. ಆಫ್ ಮಾಡಿದ್ಮೇಲೆ ಮತ್ತೆ ಸ್ವಲ್ಪ ಬಾಯಿ ಮುಚ್ಚಿ ಒಂದು 10 ನಿಮಿಷ ಬಿಟ್ಟು, ಆಲ್ರೆಡಿ ಆವಾಗಲೇ ಕಲಸಿದ್ವಿ ಅಲ್ವಾ ಮೊಸರು ಮತ್ತೆ ಪುಟಾಣಿ ಹಿಟ್ಟು, ಸಕ್ಕರೆ ಕಲಸಿದ್ನ ಇದಕ್ಕೆ ಇವಾಗ ಹಾಕಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿ ಇದನ್ನು ಕೂಡ ಕಲಿಸ್ಕೋಬೇಕು. ಕಲಿಸ್ಕೊಂಡಾದ್ಮೇಲೆ ಇವಾಗ ನಮ್ಮ ಬೆಟಗೇರಿ ಚಟ್ನಿ ರೆಡಿ ಆಯಿತು. ಈ ಬೆಟಗೇರಿ ಚಟ್ನಿ ರೆಡಿ ಆದ್ಮೇಲೆ ಸೈಡ್ ಇಟ್ಕೊಳ್ಳೋಣ. ನಾನು ಆಲ್ರೆಡಿ ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಇವಾಗ ಒಂದೊಂದೇ ಪೂರಿ ಮಾಡ್ತಾ ಹೋಗ್ತೀನಿ, ಒಂದೊಂದೇ ಬ್ಯಾಚು. ಸ್ವಲ್ಪ ಹಿಟ್ಟನ್ನ ದಪ್ಪ ತಗೊಂಡ್ರೆ ಚೆನ್ನಾಗಿ ಬರುತ್ತೆ ಪೂರಿ ಮುಕ್ಕೊಂಡು. ನಾನಿಲ್ಲಿ ಒಂದೇ ಪೂರಿನ ಕರಿತಾ ಹೋಗ್ತೀನಿ. ನೋಡಿ ಯಾವ ರೀತಿ ಬಂದಿದೆ ಅಂತ. ಪೂರಿ ನೋಡಿದ್ರೆ ಬಾಯಲ್ಲಿ ನೀರೇ ಬರುತ್ತೆ, ಅಷ್ಟು ಚೆನ್ನಾಗಿ ಪೂರಿ ಬಂದಿದೆ. ಸೊ ಯಾರಿಗೆಲ್ಲ ಈ ಪೂರಿ ಇಷ್ಟ ಆಗಿದೆಯೋ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಈ ರೆಸಿಪಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಹಾಕಿ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.